ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಅವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಈಗ ಯಾರು ಬದಲಾವಣೆ ಮಾಡಕ್ಕೆ ಯಾರು ಹೇಳಿದ್ರು? ನೀವು ಹೇಳಿದ್ರಾ? ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಈಗ. ಡಿ.ಕೆ. ಶಿವಕುಮಾರ್ ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್. ನೋಡಿ, ನಮ್ಮ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಮುಂದುವರಿಕೆ ಏನೇ ಇದ್ರೂ ಪಕ್ಷದ ಹೈಕಮಾಂಡ್ ಇದೆ. ಖರ್ಗೆ ಅವರು ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ನೋಡಲಿಕ್ಕೆ ಸುರ್ಜೇವಾಲಾ ವೇಣುಗೋಪಾಲ್ ಇದ್ದಾರೆ. ನಾವು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ನೀವು ಅತ್ಯಂತ ಜೊತೆಗುಡ್ಡದ ಅಣ್ಣ ತಮ್ಮದಿರು ಇಲ್ವನೋ ಹಂಗಿದ್ದಾರೆ. ನಿಮಗೆ ಗೊತ್ತಿಲ್ಲ. ನಾವು ಕ್ಯಾಬಿನೆಟಲ್ಲೂ ನೋಡ್ತೀವಿ, ಅನೇಕ ಕಾರ್ಯಕ್ರಮದಲ್ಲೂ ನೋಡ್ತೀವಿ. ಅವರು ಒಂದೇ ಸಣ್ಣ ಅಪಸ್ವರ ಇಲ್ದಂಗೆ ಇಬ್ಬರು ಜೊತೆನಲ್ಲಿ ಅನ್ಯೋನ್ಯವಾಗಿ ಹೋಗ್ತಾರೆ. ಇದನ್ನು ಮೀರಿ ತೀರ್ಮಾನ ತಗೊಳ್ತಕ್ಕಂಥದ್ದು ಪಕ್ಷ ಇದೆ. ಅವರು ಏನಾದ್ರು ಇದ್ದರೆ ಅವ್ರ ಹತ್ರ ಮಾತಾಡ್ತಾರೆ. ಅವರು ನಮ್ಮ ಹತ್ರ, ಮಾದೇವಪ್ಪನ ಹತ್ರ ಮಾತಾಡಿ ಏನು ತೀರ್ಮಾನ ತಗೊಳ್ಳಲ್ಲ. ಅದರಿಂದ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅನ್ಯೋನ್ಯವಾಗಿದ್ದಾರೆ. ಈ ವಿಚಾರ ಏನೇ ಇದ್ರೂ ತೀರ್ಮಾನ ಪಕ್ಷ ತಗೊಳುತ್ತೆ. ಇದ್ರ ಬಗ್ಗೆ ನಾವು ಊಟ ಮಾಡಿದ್ದು, ಕಾಫಿ ಕುಡಿದದ್ದು, ಜೊತೆ ಸೇರಿದ್ದು, ಇದೆಲ್ಲ ವಿಚಾರವನ್ನು ನೀವು ಇಶ್ಯೂ ಮಾಡೋದ್ರಿಂದ ಅರ್ಥ ಇಲ್ಲ. ಯಾಕೆ ಅಂದರೆ ಹೊಸ ವರ್ಷ ಈಗ ನನ್ನ ಮನೆಯಲ್ಲಿ ಕೂತ್ಕೊಂಡು ಏನಾರು 10 ಜನ ಶಾಸಕರು ಬಂದರೆ 10 ಜನ ಶಾಸಕರು ಮೀಟಿಂಗ್ ಮಾಡಿದ್ರು ಅಂದರೆ ಹೆಂಗೆ ಅನ್ನೋದು ಕಟ್ಟಾಗುತ್ತೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಅವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಈಗ ಯಾರು ಬದಲಾವಣೆ ಮಾಡಕ್ಕೆ ಯಾರು ಹೇಳಿದ್ರು? ನೀವು ಹೇಳಿದ್ರಾ? ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಈಗ. ಡಿ.ಕೆ. ಶಿವಕುಮಾರ್ ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್. ನೋಡಿ, ನಮ್ಮ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಮುಂದುವರಿಕೆ ಏನೇ ಇದ್ರೂ ಪಕ್ಷದ ಹೈಕಮಾಂಡ್ ಇದೆ. ಖರ್ಗೆ ಅವರು ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ನೋಡಲಿಕ್ಕೆ ಸುರ್ಜೇವಾಲಾ ವೇಣುಗೋಪಾಲ್ ಇದ್ದಾರೆ. ನಾವು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ನೀವು ಅತ್ಯಂತ ಜೊತೆಗುಡ್ಡದ ಅಣ್ಣ ತಮ್ಮದಿರು ಇಲ್ವನೋ ಹಂಗಿದ್ದಾರೆ. ನಿಮಗೆ ಗೊತ್ತಿಲ್ಲ. ನಾವು ಕ್ಯಾಬಿನೆಟಲ್ಲೂ ನೋಡ್ತೀವಿ, ಅನೇಕ ಕಾರ್ಯಕ್ರಮದಲ್ಲೂ ನೋಡ್ತೀವಿ. ಅವರು ಒಂದೇ ಸಣ್ಣ ಅಪಸ್ವರ ಇಲ್ದಂಗೆ ಇಬ್ಬರು ಜೊತೆನಲ್ಲಿ ಅನ್ಯೋನ್ಯವಾಗಿ ಹೋಗ್ತಾರೆ. ಇದನ್ನು ಮೀರಿ ತೀರ್ಮಾನ ತಗೊಳ್ತಕ್ಕಂಥದ್ದು ಪಕ್ಷ ಇದೆ. ಅವರು ಏನಾದ್ರು ಇದ್ದರೆ ಅವ್ರ ಹತ್ರ ಮಾತಾಡ್ತಾರೆ. ಅವರು ನಮ್ಮ ಹತ್ರ, ಮಾದೇವಪ್ಪನ ಹತ್ರ ಮಾತಾಡಿ ಏನು ತೀರ್ಮಾನ ತಗೊಳ್ಳಲ್ಲ. ಅದರಿಂದ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅನ್ಯೋನ್ಯವಾಗಿದ್ದಾರೆ. ಈ ವಿಚಾರ ಏನೇ ಇದ್ರೂ ತೀರ್ಮಾನ ಪಕ್ಷ ತಗೊಳುತ್ತೆ. ಇದ್ರ ಬಗ್ಗೆ ನಾವು ಊಟ ಮಾಡಿದ್ದು, ಕಾಫಿ ಕುಡಿದದ್ದು, ಜೊತೆ ಸೇರಿದ್ದು, ಇದೆಲ್ಲ ವಿಚಾರವನ್ನು ನೀವು ಇಶ್ಯೂ ಮಾಡೋದ್ರಿಂದ ಅರ್ಥ ಇಲ್ಲ. ಯಾಕೆ ಅಂದರೆ ಹೊಸ ವರ್ಷ ಈಗ ನನ್ನ ಮನೆಯಲ್ಲಿ ಕೂತ್ಕೊಂಡು ಏನಾರು 10 ಜನ ಶಾಸಕರು ಬಂದರೆ 10 ಜನ ಶಾಸಕರು ಮೀಟಿಂಗ್ ಮಾಡಿದ್ರು ಅಂದರೆ ಹೆಂಗೆ ಅನ್ನೋದು ಕಟ್ಟಾಗುತ್ತೆ. ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಅವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ಈಗ ಯಾರು ಬದಲಾವಣೆ ಮಾಡಕ್ಕೆ ಯಾರು ಹೇಳಿದ್ರು? ನೀವು ಹೇಳಿದ್ರಾ? ಗೊತ್ತಿಲ್ಲ. ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಈಗ. ಡಿ.ಕೆ. ಶಿವಕುಮಾರ್ ಈ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್. ನೋಡಿ, ನಮ್ಮ ಪಕ್ಷದಲ್ಲಿ ಯಾವುದೇ ಬದಲಾವಣೆ ಮುಂದುವರಿಕೆ ಏನೇ ಇದ್ರೂ ಪಕ್ಷದ ಹೈಕಮಾಂಡ್ ಇದೆ. ಖರ್ಗೆ ಅವರು ಅಧ್ಯಕ್ಷರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ನಮ್ಮ ಜಿಲ್ಲೆ, ನಮ್ಮ ರಾಜ್ಯ ನೋಡಲಿಕ್ಕೆ ಸುರ್ಜೇವಾಲಾ ವೇಣುಗೋಪಾಲ್ ಇದ್ದಾರೆ. ನಾವು ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್, ನೀವು ಅತ್ಯಂತ ಜೊತೆಗುಡ್ಡದ ಅಣ್ಣ ತಮ್ಮದಿರು ಇಲ್ವನೋ ಹಂಗಿದ್ದಾರೆ. ನಿಮಗೆ ಗೊತ್ತಿಲ್ಲ. ನಾವು ಕ್ಯಾಬಿನೆಟಲ್ಲೂ ನೋಡ್ತೀವಿ, ಅನೇಕ ಕಾರ್ಯಕ್ರಮದಲ್ಲೂ ನೋಡ್ತೀವಿ. ಅವರು ಒಂದೇ ಸಣ್ಣ ಅಪಸ್ವರ ಇಲ್ದಂಗೆ ಇಬ್ಬರು ಜೊತೆನಲ್ಲಿ ಅನ್ಯೋನ್ಯವಾಗಿ ಹೋಗ್ತಾರೆ. ಇದನ್ನು ಮೀರಿ ತೀರ್ಮಾನ ತಗೊಳ್ತಕ್ಕಂಥದ್ದು ಪಕ್ಷ ಇದೆ. ಅವರು ಏನಾದ್ರು ಇದ್ದರೆ ಅವ್ರ ಹತ್ರ ಮಾತಾಡ್ತಾರೆ. ಅವರು ನಮ್ಮ ಹತ್ರ, ಮಾದೇವಪ್ಪನ ಹತ್ರ ಮಾತಾಡಿ ಏನು ತೀರ್ಮಾನ ತಗೊಳ್ಳಲ್ಲ. ಅದರಿಂದ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅನ್ಯೋನ್ಯವಾಗಿದ್ದಾರೆ. ಈ ವಿಚಾರ ಏನೇ ಇದ್ರೂ ತೀರ್ಮಾನ ಪಕ್ಷ ತಗೊಳುತ್ತೆ. ಇದ್ರ ಬಗ್ಗೆ ನಾವು ಊಟ ಮಾಡಿದ್ದು, ಕಾಫಿ ಕುಡಿದದ್ದು, ಜೊತೆ ಸೇರಿದ್ದು, ಇದೆಲ್ಲ ವಿಚಾರವನ್ನು ನೀವು ಇಶ್ಯೂ ಮಾಡೋದ್ರಿಂದ ಅರ್ಥ ಇಲ್ಲ. ಯಾಕೆ ಅಂದರೆ ಹೊಸ ವರ್ಷ ಈಗ ನನ್ನ ಮನೆಯಲ್ಲಿ ಕೂತ್ಕೊಂಡು ಏನಾರು 10 ಜನ ಶಾಸಕರು ಬಂದರೆ 10 ಜನ ಶಾಸಕರು ಮೀಟಿಂಗ್ ಮಾಡಿದ್ರು ಅಂದರೆ ಹೆಂಗೆ ಅನ್ನೋದು ಕಟ್ಟಾಗುತ್ತೆ.